ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನನ್ನ ಈ ವಿಡಿಯೋ ನಿಮ್ಮೆಲ್ಲರ ಪ್ರೀತಿ ಅಂಬಿ ಅಣ್ಣನಿಗಾಗಿ ಮೀಸಲು. ಅಂಬಿ ಅಣ್ಣನ ಯಾರಿಗೆ ಇಷ್ಟ ಅಂತ ಕೇಳೋ ಬದಲು ಅಂಬಿ ಅಣ್ಣನ ಯಾರಿಗೆ ಇಷ್ಟ ಇಲ್ಲ ಅಂತ ಕೇಳಬೇಕಲ್ವ. ಇದಕ್ಕೆ ಮುಖ್ಯವಾದ ಕಾರಣ ಅಂಬಿ ಅಣ್ಣನಲ್ಲಿರುವ ಒಂದು ಸುಂದರವಾದ ವ್ಯಕ್ತಿತ್ವ. ಅಂಬಿ ಅಣ್ಣ ಅಂದರೆ ಅಜಾತಶತ್ರು, ನೇರ ನುಡಿ, ಆಹಾರ ಪ್ರಿಯರು. ಈಗ ಕನ್ನಡದಲ್ಲಿ ಒಂದು ಗಾದೆ ಇದೆ, ನೀರಿನ ಮೇಲೆ ಕೋಪವೇ ಅಂತ. ಹಾಗೆ ಅಂಬಿ ಅಣ್ಣನ ಮೇಲೆ ಕೋಪವೇ ಅಂತ. ಸಾಮಾನ್ಯವಾಗಿ ನಾನು ಕೇಳ್ಪಟ್ಟಿದ್ದೇ ಇಲ್ಲ, ಅಂಬಿ ಅಣ್ಣನ ಮೇಲೆ ಮುನಿಸ್ಕೊಂಡವರು ಯಾರೂ ಇಲ್ಲ. ಅಂಬಿ ಅಣ್ಣನ ಮಾತು, ಕೆಲವು ಮಾತುಗಳು ಕಲಾವಿದರಿಗೂ ಕೂಡ ವೇದವಾಕ್ಯ ಆಗಿತ್ತು. ಹಾಗಾಗಿ ಬಹಳಷ್ಟು ಜನರು ಅಂಬಿ ಅಣ್ಣನ ಪ್ರೀತಿಸ್ತಾ ಇದ್ದರು. ಅವರು ಒಳ್ಳೆ ಕೊಡುಗೈದಾನಿ ಅಂತ ಎಲ್ಲರಿಗೂ ಗೊತ್ತು. ಕಷ್ಟ ಅಂತ ಅಥವಾ ಸಹಾಯ ಅಂತ ಕೇಳಲಿಕ್ಕೆ ಹೋದಾಗ ಅವರು ಯಾವತ್ತೂ ಇಲ್ಲ ಅಂತ ಅವರನ್ನು ವಾಪಸ್ ಕಳಿಸಿದ್ದೇ ಇಲ್ಲಂತೆ. ತಮಗೆ ಇದೆಯೋ ಇಲ್ವೋ ಅಂತ ಕೂಡ ಅವರು ನೋಡದೆ ದಾನ ಮಾಡಿದ ದಿನಗಳು ಇದೆ. ಅಂತಹ ಅಂಬಿ ಅಣ್ಣನ ಮನೆಯಲ್ಲಿ ಇವತ್ತು ಪುಟ್ಟದೊಂದು ಮರಿ ಅಂಬಿ ಅಣ್ಣ ಬಂದಿದ್ದಾರೆ. ಇಂತಹ ಸಮಯದಲ್ಲಿ ಅಂಬಿ ಅಣ್ಣ ಇಲ್ಲ ಅನ್ನೋದು ಬಹಳ ಬಹಳ ಬೇಸರದ ವಿಷಯ. ಯಾಕಂದರೆ ಯಶ್ ಅವರಿಗೆ ಮಗು ಹುಟ್ಟುವ ಮೊದಲೇ ಒಂದು ಒಳ್ಳೆಯ ತೊಟ್ಟಿಲನ್ನು ಪ್ರೆಸೆಂಟ್ ಮಾಡಿದ ಅಂಬಿ ಅಣ್ಣನ ಮನೆಯಲ್ಲಿ ಇವತ್ತು ಒಂದು ಪುಟ್ಟ ಅಂಬಿ ಅಣ್ಣ ಬಂದಿದ್ದಾರೆ. ಇಂಥ ಸಮಯದಲ್ಲಿ ಅಂಬಿ ಅಣ್ಣ ಇದ್ದಿದ್ದರೆ ಅದೆಷ್ಟು ಸಂಭ್ರಮ ಸಂತೋಷ ಪಡ್ತಾ ಇದ್ರು ಅಂದರೆ ಅದಕ್ಕೆ ಮಿತಿನೇ ಇರ್ತಾ ಇರಲಿಲ್ಲ. ಇಂತಹ ಒಂದು ಒಳ್ಳೆಯ ತಾತನನ್ನು ನೋಡಲಿಕ್ಕೆ ಆ ಪುಟ್ಟ ಕಂದಮ್ಮನಿಗೆ ಕೂಡ ಅದೃಷ್ಟ ಇಲ್ಲ ಅಂತ ಹೇಳಬೇಕು. ಹಾಗಾಗಿ ಆ ಮಗು ಕೂಡ ಅಂಬಿ ಅಣ್ಣನಂತೆ ಒಳ್ಳೆಯ ಒಂದು ಹೆಸರಾಂತ ಕಲಾವಿದರಾಗಲಿ, ಆಮೇಲೆ ಒಳ್ಳೆಯ ವ್ಯಕ್ತಿತ್ವ ಇರುವ ಒಂದು ಮನುಷ್ಯನಾಗಿ ಮಗು ಬೆಳೀಲಿ. ಅವರು ಪ್ರತಿಯೊಂದು ಆಹಾರವನ್ನು ತಿನ್ನುವಾಗಲೂ ಅಂಬಿ ಅಣ್ಣ ಬಹಳ ಖುಷಿಯಿಂದ ತಿಂತಾಯಿದ್ರಂತೆ. ಹಾಗೆ ಅವರು ತಮ್ಮ ಸುತ್ತಮುತ್ತಲು ಇರುವವರಿಗೆಲ್ಲ ಎಲ್ಲರೂ ತಿಂದ್ರ ಮತ್ತು ಎಲ್ಲರ ಹಸಿವು ನೀಗಿದೆಯಾ ಈ ಥರ ಎಲ್ಲ ಬಹಳಷ್ಟು ಕಾಳಜಿ ವಹಿಸಿದಂಥ ಒಬ್ಬ ಒಳ್ಳೆ ಮನುಷ್ಯ. ಇವರು ರಾಜಕೀಯಕ್ಕೆ ಬಂದು ಅಥವಾ ಕಲಾವಿದರಾಗಿ ಶ್ರೀಮಂತನಾದ ವ್ಯಕ್ತಿಯಲ್ಲ, ಹುಟ್ಟು ಶ್ರೀಮಂತ. ಆದರೆ ಯಾವುದೇ ಅಹಂಭಾವ ಇರಲಿಲ್ಲ ಅವರಿಗೆ. ಬೇಜಾರು ಅಂದರೆ ನನಗೆ ಅಂಬಿ ಅಣ್ಣನ ಆರೋಗ್ಯದ ಬಗ್ಗೆ. ಅಂಬಿ ಅಣ್ಣ ಸರಿಯಾಗಿ ನೋಡಿಕೊಂಡಿಲ್ಲ, ಅದಕ್ಕೆ ಇವತ್ತು ನಮ್ಮ ಮುಂದೆ ಅವರು ಇಲ್ಲ ಅಂತ ಅನ್ನಿಸ್ತಾ ಇದೆ. ಇವಾಗ ಮಾತು ಇಲ್ವ, ಚಿನ್ನದ ಬೆಲೆ ಚಿನ್ನಕ್ಕೆ ಗೊತ್ತಾಗಲ್ಲ, ವಜ್ರದ ಬೆಲೆ ವಜ್ರಕ್ಕೆ ಗೊತ್ತಾಗಲ್ಲ, ಅದನ್ನು ಕೊಂಡುಕೊಳ್ಳೋರಿಗೆ ಮಾತ್ರನೇ ಗೊತ್ತಾಗೋದು ಅಂತ. ಅದೇ ರೀತಿ ಈಗ ಅವರಿಲ್ಲದ ಒಂದು ಆ ನೋವು ಆ ಕುಟುಂಬಕ್ಕೆ, ಅವರಿಲ್ಲದ ಒಂದು ಬೇಸರ, ಅವರನ್ನು ಪ್ರೀತಿಸೋ ಒಂದಷ್ಟು ವರ್ಗಕ್ಕೆ ಅದು ಖಂಡಿತ ಯಾವತ್ತೂ ಇದ್ದೇ ಇರುತ್ತೆ. ಅವರೀಗ ಕಲಾವಿದರಿಗೆ ಸಾವೇ ಇಲ್ಲ, ಅವರು ಜೀವಂತವಾಗಿ ತೆರೆ ಮೇಲೆ ಯಾವಾಗಲೂ ಇರ್ತಾರೆ. ಆದರೂ ಸಹ ಆ ಮಗುವನ್ನು ನೋಡಲಿಕ್ಕೆ ಇವತ್ತು ಅಂಬಿ ಅಣ್ಣ ಬದುಕಿರಬೇಕಾಗಿತ್ತು, ಮೊಮ್ಮಗನ ನೋಡಲಿಕ್ಕೋಸ್ಕರನಾದರೂ. ಈಗ ಅಂಬಿ ಅಣ್ಣ ಇದ್ದರೂ ಇಲ್ಲದಿದ್ದರೂ ಅಂಬಿ ಅಣ್ಣನ ವ್ಯಕ್ತಿತ್ವ ಸದಾ ಜೀವಂತವಾಗಿರುತ್ತೆ, ಅದು ಎಲ್ಲಿಗೂ ಹೋಗಲ್ಲ ವ್ಯಕ್ತಿತ್ವ. ಆಮೇಲೆ ಇವರಿಗೆ ಬಹಳಷ್ಟು ತಮಾಷೆಗಳೆಲ್ಲ ಇತ್ತು. ಆ ತಮಾಷೆ ಇವತ್ತು ಕೆಲವು ವಿಡಿಯೋದಲ್ಲಿ ವೈರಲ್ ಆಗಿ ಹೋಗ್ತಾ ಇದೆ, ನಾವೆಲ್ಲ ನೋಡ್ಬೋದು. ಅವರ ವಾಯ್ಸು, ಅವರ ತಮಾಷೆಗಳು. ವಿಷ್ಣುವರ್ಧನ್ ಅಂದರೆ ಅವರಿಗೆ ಬಹಳ ಬಹಳ ಅಚ್ಚುಮೆಚ್ಚಿನ ವ್ಯಕ್ತಿ. ಅವರಿಬ್ಬರು ಎರಡು ದೇಹ ಒಂದು ಉಸಿರಿನಂತೆ ಇದ್ದರು. ವಿಷ್ಣುವರ್ಧನ್ ಸರ್ ಕೆಲವು ವ್ಯಕ್ತಿಗಳ ಜೊತೆ ಮಾತ್ರ ಸೇರ್ತಾಯಿದ್ರಂತೆ, ಅದರಲ್ಲಿ ಮುಖ್ಯವಾಗಿ ಅಂಬರೀಷ್. ಹಾಗೆ ಅವರಿಬ್ಬರ ಗೆಳೆತನ ತುಂಬ ಚೆನ್ನಾಗಿತ್ತು. ಎಲ್ಲೋ ವಿಷ್ಣುವರ್ಧನ್ ಸರ್ ಕಾಲವಾದ ಮೇಲೆ ಅಂಬರೀಷ್ ಸರ್ ಸ್ವಲ್ಪ ಕುಗ್ಗಿದ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇವರೆಲ್ಲ ತೆರೆ ಮೇಲೆ ಯಾವತ್ತಿದ್ರೂ ಜೀವಂತವಾಗಿರ್ತಾರೆ. ಅಭಿಮಾನಿಗಳಿಗಂತೂ ಅವರನ್ನು ನೇರವಾಗಿ ನೋಡಲಿಕ್ಕಾಗಿಲ್ಲ ಅಂದ್ರೂ ತೆರೆ ಮೇಲೆ ಸದಾಕಾಲ ಬದುಕಿರುವ ತನಕ ನೋಡ್ತಾ ಇರ್ಬೋದು. ಹೀಗೆ ಇಂಥ ವ್ಯಕ್ತಿಗಳು, ಒಳ್ಳೆಯ ಗುಣದ ವ್ಯಕ್ತಿಗಳು ಮತ್ತೆ ಮತ್ತೆ ಹುಟ್ಟುತ್ತಾ ಇರಲಿ. ಇವರ ಮೊಮ್ಮಗನ ಭವಿಷ್ಯ ಉಜ್ವಲವಾಗಿರಲಿ. ಹಾಗೆ ನನ್ನ ವಿಡಿಯೋ ಕೂಡ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಇಂಥ ಒಂದೊಂದು ಕಲಾವಿದರ ಬಗ್ಗೆ ನಾನು ಈ ಥರ ವಿಡಿಯೋ ಮಾಡಿ ಮಾತಾಡ್ತಾಯಿದ್ದೀನಿ. ನನಗೆ ಅಷ್ಟೇ ಗೊತ್ತು, ಅದರ ಬಗ್ಗೆ ಬೇರೆ ಥರ ವಿಡಿಯೋ ಮಾಡಲಿಕ್ಕೆಲ್ಲ ನನಗೆ ಗೊತ್ತಿಲ್ಲ. ನಾನು ಪ್ರೀತಿಸುವ ವ್ಯಕ್ತಿಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಮತ್ತು ಸಹಕಾರ ನನ್ನ ಜೊತೆ ಇರಲಿ. ನಮ್ಮ ಅಂಬಿ ಅಣ್ಣನ ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳೋಣ. ಟಾಟಾ, ಬಾಯ್, ಸಿ ಯು.